ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ, ತರಕಾರಿ ಎಲ್ಲ ಹಾಕಿ ಅವರೆಕಾಳಿತ್ತು ಸ್ವಲ್ಪ, ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬುಧವಾರ ವಾರ ಬೇರೆ ಇವತ್ತು, ಮನೇಲಿ ಕೆಲಸ ತುಂಬ ಇತ್ತು, ಹಂಗಾಗಿ ಉಪ್ಪಿಟ್ಟೆ ಮಾಡಿಬಿಡೋಣ, ಬೇಗ ಆಗುತ್ತೆ ಅಂದ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಇವತ್ತಂದರೆ ಈಗ ಒಂದು 5 ಡೇಸ್ ಆಯಿತು ನನಗೆ ಈ ಥರ ಆಗಿ. ಇನ್ಸ್ಟಾಗ್ರಾಮಿಂದ ಈ ಥರ ನನ್ನದೇ ಫೋಟೋಸ್ ತೊಗೊಂಡು ಬೇರೆ ID ಕ್ರಿಯೇಟ್ ಮಾಡಿಕೊಂಡು ನನ್ನ ಫೋಟೋಸ್ ಎಲ್ಲ ಹೊಸ ಐಡಿಯಿಂದ ಅಪ್ಲೋಡ್ ಮಾಡ್ತಾಯಿದ್ರು. ನಾವು ಯಾರು ಏನು ಅಂತ ವಿಚಾರಿಸಿದರೆ ಅವ್ರು ಏನೂ ಆನ್ಸರ್ ಮಾಡ್ತಾ ಇರಲಿಲ್ಲ. ನಮ್ಮ ಇಷ್ಟ, ನಾವು ಬಿಡ್ತೀವಿ ಅಂತೆಲ್ಲ ಮಾತಾಡ್ತಾಯಿದ್ರು. ಹಂಗಾಗಿ ಪರ್ಸ್ನಲ್ಲೆಲ್ಲ ಮೆಸೇಜ್ ಮಾಡೋದು ಆ ಥರ ಎಲ್ಲ ಮಾಡೋರು. ಇನ್ನು ನನಗೆ ಫಾಲೋವರ್ಸ್ ಅಷ್ಟೊಂದೇನು ಜಾಸ್ತಿ ಜನ ಇಲ್ಲ, ಒಂದು 250 ಜನ ಇರ್ಬೋದು ಅಷ್ಟೇ. ಅವರಿಗೆಲ್ಲ ನಂದು ಫಾಲೋ ಮಾಡ್ಕೊಳ್ಳಿ ಅಂತ ಅವರಿಗೆಲ್ಲ ಕಳಿಸ್ತಾಯಿದ್ರು. ಯಾರು ಏನು ಅಂತ ವಿಚಾರಿಸಿದಾಗ ಅವರು ರತ್ನಮ್ಮ ಅಂತ ಐಡಿಯಿಂದ ಇದು ಮಾಡ್ತಾಯಿದ್ರು. ಅದು ಫೇಕ್ ಐಡಿ, ಅವರು ಜೆಂಟ್ಸೇ ಮಾಡ್ತಾಯಿದ್ದಿದ್ದು, ಲೇಡೀಸ್ ಅಂತ ಮಾಡ್ತಾಯಿದ್ರು. ನಾವು ಆಮೇಲೆ ಕಂಪ್ಲೇಂಟ್ ಮಾಡಿ ಅವರಿಗೆ ID ಬ್ಲಾಕ್ ಮಾಡೋ ಥರ ಮಾಡಿದ್ವಿ. ಆದರೂ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಏನೂ ಮಾಡಿಲ್ಲ, ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಏನೂ ಮಾಡಿಲ್ಲ. ಸುಮ್ಮನೆ ಜಸ್ಟ್ ಫೋಟೋ ಹಾಕ್ತಾಯಿದ್ದೆ, ಒಂದು ಸಾಂಗ್ ಹಾಕ್ತಾಯಿದ್ದೆ ಅಷ್ಟೇ. ಆದರೂ ಯಾಕೆ ಈ ಥರ ಮಾಡ್ತಾಯಿದ್ದಾರೋ ಜನ ಗೊತ್ತಿಲ್ಲ. ನಿಜವಾಗ್ಲೂ ಒಂದು ಯೂಟ್ಯೂಬ್ ಮಾಡೋಕ್ಕೆ ಕಷ್ಟ, ಒಂದು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಬಿಡೋದು ಕಷ್ಟ, ತುಂಬ ಕಷ್ಟ ಆಗಿಬಿಟ್ಟಿದೆ. ಬಟ್ ಹೆದ್ರ್ಕೊಂಬಾರ್ದು ಯಾವುದಕ್ಕೂ, ನಾವು ಮುಂದೆ ಹೋಗ್ಬೇಕಷ್ಟೇ. ನಾವು ಬದುಕೋದು ನಮ್ಮಿಷ್ಟ, ಬೇರೆ ಯಾರಿಗೋ ಇಷ್ಟ ಆಗ್ತೀವಿ ಅದು ಇದು ಎಲ್ಲ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಮಗಿಷ್ಟ ಆಗುತ್ತೆ, ನಮ್ಮ ಮನೇಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಯೂಟ್ಯೂಬ್ ಮಾಡೋಕ್ಕಾಗಲಿ ಇನ್ಸ್ಟಾಗ್ರಾಮಿಗಾಗಲಿ, ನಮ್ಮ ಮನೇಲಿ ಪರ್ಮಿಷನ್ ಇದೆ, ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಬೇರೆಯವ್ರ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು, ಹಾಳು ಮಾಡಬೇಕು ಅಂತ ಅಂದ್ಕೊಳ್ಳೋದು, ಐಡಿಯಿಂದ ಫೋಟೋಸ್ ತೊಗೊಂಡು ಬೇರೆ ID ಕ್ರಿಯೇಟ್ ಮಾಡ್ಕೊಂಡು ಹಾಕೋದು, ಇದೆಲ್ಲ ಚೆನ್ನಾಗಿರಲ್ಲ. ನಿಜವಾಗ್ಲೂ 1 ದಿನ 2 ದಿನಕ್ಕೆ ಚೆನ್ನಾಗಿರುತ್ತೆ, ಆಮೇಲೆ ಮುಂದೆ ಚೆನ್ನಾಗಿರಲ್ಲ ಇದು. ಬಟ್ ಯಾರಿಗಾದರೂ ಈ ಥರ ನನ್ನ ಥರನೇ ಆಗಿದೆಯಾ ಕಮೆಂಟ್ ಮಾಡಿ. ನಾವು ಏನಿಲ್ಲ, ಕಂಪ್ಲೇಂಟ್ ಮಾಡಿದ್ವಿ, ಅವರು ID ಬ್ಲಾಕ್ ಮಾಡಿದ್ದಾರೆ ಅಷ್ಟೇ, ಇನ್ನು ಬೇರೆ ಏನಿಲ್ಲ. ಮತ್ತು ಯಾವುದು ಆ ಥರ ಫೋಟೋಸ್ ಏನು ಬಿಟ್ಟಿಲ್ಲ. ಬಟ್ ಹೆಂಗೆ ಇದ್ದರೂ ಕೂಡ ಜನ ಈ ಥರ ಮಾಡ್ತಾರೆ. ಈಗ ರೀಸೆಂಟಾಗಿ ನಾವು ಯೂಟ್ಯೂಬ್ ಅಂತ ಮಾಡ್ತಾರೆ, ಇದು ಇನ್ನೂ 1 ಇಯರ್ ಹತ್ರ ಆಯಿತು. ಬಟ್ ಅಷ್ಟೊಂದು ಸಬ್ಸ್ಕ್ರೈಬರ್ ಆಗಿಲ್ಲ, ಏನಿಲ್ಲ, ನನಗೇನು ಇದರಿಂದ ಅರ್ನಿಂಗೂ ಆಗ್ತಾಯಿಲ್ಲ. ಬಟ್ ಕೈ ಬಿಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಇದರಿಂದಾದರೂ ನಮಗೆ ಒಳ್ಳೆಯದಾಗಬೇಕು. ನಮಗೂ ಪ್ರಾಬ್ಲಮ್ಸ್ ಅನ್ನೋದಿರುತ್ತೆ, ಮನೇಲಿ ಇರಬೇಕು, ನಾವು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಮಕ್ಳಿಗೆ ನೋಡ್ಕೊಬೇಕು. ಅದರಿಂದ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಲ್ಲ. ಯೂಟ್ಯೂಬಿಂದನೂ ಅರ್ನಿಂಗ್ ಮಾಡಿದ್ದಾರೆ, ಎಷ್ಟೊಂದು ಸಂಪಾದನೆ ಮಾಡಿದ್ದಾರೆ, ಆ ಥರ ನಮಗೂ ಆಗಬೇಕಲ್ಲ. ಅಟ್ಲೀಸ್ಟ್ ಮನೇಲಾದರೂ ಇದ್ಕೊಂಡು ಕೆಲಸ ಮಾಡೋಣ ಅಂದ್ಕೊಂಡು ನಾನು ಮಾಡ್ತಾಯಿರೋದು. ಬೇರೆ ಎಲ್ಲ ಏನು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ನಾನು ಇದರಿಂದನೇನೋ ದುಡ್ಡು ಮಾಡ್ಕೊತಾ ಇದ್ದೀನಿ, ಹಂಗೆ ಅಂತ ತಿಳ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಅದಕ್ಕೇನಾದರೂ ನನಗೆ ಈ ಥರ ಇನ್ಸ್ಟಾಗ್ರಾಮಿಂದ ಮಾಡ್ತಾಯಿದ್ದಾರೆ ಫೋಟೋಸ್ ಎಲ್ಲ ಹಾಕ್ಕೊಂಡು. ಗೊತ್ತಿಲ್ಲ, ನೆಕ್ಸ್ಟ್ ಹಾಕಲ್ಲ ಅಂತ ಅಂದ್ಕೊಂಡಿದ್ದೀನಿ ಅವರು. ಬಟ್ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ ನಮಗೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ, ಫುಲ್ ವಾಚ್ ಮಾಡಿ ವಿಡಿಯೋ. ಇನ್ನು ಇವತ್ತು ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೆ. ಲಂಚ್ಗೆ ಏನಾದರೂ ಬೇರೆ ಮಾಡಿಕೊಡೋಣ ಅಂದ್ಕೊಂಡು ಇವತ್ತು ಉಪ್ಪಿಟ್ಟು ಮಾಡಿದ್ದೆ, ಟಿಫನಿಗೆ ಮಾತ್ರ. ಇನ್ನು ಇನ್ಸ್ಟಾಗ್ರಾಮ್ ಬಗ್ಗೆ ಇಷ್ಟೇ ಹೇಳ್ಬೇಕಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾಯಿದ್ದೀನಿ. ನನ್ನ ಥರನೇ ಯಾರಿಗಾದರೂ ಈ ಥರ ಆಗಿದೆಯಾ, ಫೇಕ್ ಐಡಿಯಿಂದ ಈ ಥರ ಎಲ್ಲಾದರೂ ಫೋಟೋಸ್ ಎಲ್ಲ ಬಿಟ್ಟಿದ್ದೀರಾ ಕಮೆಂಟ್ ಮಾಡಿ. ನನಗಂತೂ ಇದೇ ಫಸ್ಟ್ ಟೈಮ್ ಈ ಥರ ಬಂದಿರೋದು. ಮಾಡಿದ್ದೀನಿ, ಹೆದ್ರುಕೊಳ್ಳೋಂಥದ್ದು ಏನಿಲ್ಲ. ಅವ್ರವ್ರ ಲೈಫ್ ಅವ್ರವ್ರು ಹೆಂಗಾದರೂ ಬದುಕ್ಬೋದು, ಹೆಂಗಾದರೂ ಇರ್ಬೋದು. ಬಟ್ ಕೆಟ್ಟದಾಗಂತೂ ಏನಿಲ್ಲ ಅಲ್ಲ, ನಾವು ನಮ್ಮ ಪಾಡಿಗೆ ನಾವು ಇದ್ದೀವಿ. ನಾವೊಂದು ಈ ಥರ ಯೂಟ್ಯೂಬೆಲ್ಲ ಇನ್ಸ್ಟಾಗ್ರಾಮೆಲ್ಲ ಮಾಡೋದೇ ತಪ್ಪು ಅಂತಂದರೆ ಏನೋ ಬದುಕೋದೇ ಕಷ್ಟ ಆಗಿಬಿಟ್ಟಿದೆ. ಆ ಥರ ಮಾಡ್ತಾರೆ ಜನ. ನಾವು ಯಾರಿಗೇನು ಹೆದ್ರುಕೋಬಾರ್ದು. ನಮ್ಮ ಮನೆಗಳಲ್ಲಿ ಪರ್ಮಿಷನ್ ಇದೆಯಾ, ಸಪೋರ್ಟ್ ಇದೆಯಾ, ಅಷ್ಟೇ ನಾವು ಮಾಡಬೇಕು. ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ನಾವು ಮಾಡಬೇಕು. ಬಟ್ ನನಗೇನು ಫಾಲೋವರ್ಸು ಅಷ್ಟೊಂದು ಜನ ಏನಿಲ್ಲ, ಆದರೂ ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. 7:30 ಆಗೈತೆ ಇವಾಗ ಟೈಮು. ಜಾಸ್ತಿ ಬಿಸಿಲು ಬರ್ತೈತೆ, ಅಡುಗೆ ಮನೇಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ ನಮಗೆ. ಆಪೋಸಿಟಲ್ಲಿ ಯಾವುದೋ ಬಿಲ್ಡಿಂಗ್ ಇಲ್ಲ, ಹಂಗಾಗಿ ಬಿಸಿಲು ಬರ್ತೈತೆ. ಇನ್ನು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ಇವತ್ತು ಬುಧವಾರ, ನಮ್ಗೆ ವಾರ ಮಾಡಬೇಕು ಬುಧವಾರ. ಇನ್ನು ಮನೆಯೆಲ್ಲ ಕ್ಲೀನ್ ಆಗಿದೆ. ಇವಾಗ ಇನ್ನು ಪೂಜೆ ಎಲ್ಲ ಮಾಡಬೇಕು, ದೇವ್ರ ಸಾಮಾನೆಲ್ಲ ತೊಳಿಬೇಕು. ಏನೂ ತೊಳೆದಿಲ್ಲ, ಎಲ್ಲ ಹಂಗೆ ಇದೆ. ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು. ಮಕ್ಕಳು ತಿಂಡಿ ತಿಂತಾಯಿದ್ದಾರೆ. ಹಾಯ್ ಮಾಡಿರಿ. ರೆಡಿಯಾಗಿದ್ದಾರೆ, ತಿಂಡಿ ತಿಂತಾಯಿದ್ದಾರೆ. ಮನೆಯೆಲ್ಲ ಕ್ಲೀನ್ ಆಗಿದೆ. ದೇವ್ರ ಮನೆ ಕೆಲಸ ಒಂದು ಬಾಕಿ ಇದೆ. ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ.
ಎಂಟು ಕಾಲಿಗೆ ಮಕ್ಳಿಗೆ ಕರ್ಕೊಂಡು ಹೋಗಬೇಕು. ಇವಾಗ 7:15 ಆಗಿದೆ. ಮನೆಯೆಲ್ಲ ಕ್ಲೀನ್ ಆಗೈತೆ. ನಾನು ಸ್ವಲ್ಪ ತಲೆ ಬಚ್ಕೊಂಡು ರೆಡಿಯಾಗಿ ಆಮೇಲೆ ಸ್ಕೂಲ್ ಹತ್ರ ಹೋಗ್ಬೇಕು. ಸ್ಕೂಲ್ ಹತ್ರ ಬಿಟ್ಟು ಆಮೇಲೆ ಒಂದು ನಿಧಾನಕ್ಕೆ ಪೂಜೆ ಮಾಡೋಣ. ಟೈಮ್ ಆಗ್ಬಿಡ್ತು. ಇವತ್ತು 8 ಗಂಟೆ ಒಳಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಬೇಗ ಎದ್ದೆ. ಬಟ್ ಟೈಮ್ ಸಾಕಾಗಿಲ್ಲ. ಬಂದು ಮಾಡೋಣ ಅಂದ್ಕೊಂಡು ನಿಧಾನಕ್ಕೆ ಮಾಡ್ತೀನಿ ಮಕ್ಳಿಗೆ ಕರ್ಕೊಂಡು ಹೋಗ್ಬಿಟ್ಟು. ಆದರೂ ನನಗೊಂದು 10 ಗಂಟೆ 10:30 ಒಳಗಡೆ ಪೂಜೆ ಮಾಡಿದ್ರೆ ಆದರೂ ಸಮಾಧಾನ ಇರುತ್ತೆ. ಅದ್ರ ಮೇಲೆ ಆದರೆ ಸಮಾಧಾನ ಇರೋಲ್ಲ. ಸಂಜೆ ಪೂಜೆ ಮಾಡಿಬಿಡ್ತೀನಿ. ಇಲ್ಲಾಂದರೆ ಬೇಗ ಅಂದರೆ 7:30 8 ಗಂಟೆಗೆ ನಾನು ಫಸ್ಟಿಗೆ ಪೂಜೆನೇ ಮಾಡಿ ಆಮೇಲೆ ತಿಂಡಿ ರೆಡಿ ಮಾಡ್ತಾಯಿದ್ದೆ ಮಕ್ಕಳಿಗೆ. ಒಂದೊಂದು ಟೈಮ್ ಹಿಂಗೆ ಆಗಿಬಿಡುತ್ತೆ, ಏನೋ ಮಾಡೋಕ್ಕಾಗಲ್ಲ. ನನಗೆ ನಿಜವಾಗ್ಲೂ ಒಂದು 7:30 8 ಗಂಟೆಗೆ ಪೂಜೆ ಮಾಡಿದ್ರೇ ತುಂಬ ಇಷ್ಟ ಆಗೋದು. ಇವಾಗ ಸ್ವಲ್ಪ ದೇವ್ರ ಮನೆ ಕೆಲಸ ಎಲ್ಲ ಇದೆ, ಜಾಸ್ತಿ ಕೆಲಸ ಐತೆ ಇವತ್ತು. ಎಲ್ಲ ತೊಳಿಬೇಕು, ದೇವ್ರ ಮನೆ ಕ್ಲೀನ್ ಮಾಡಬೇಕು. ಬುಧವಾರ ತೊಳಿತೀನಿ, ಇಲ್ಲಾಂದರೆ ಶನಿವಾರ ತೊಳಿತೀನಿ. ಇನ್ನು ಮಾಮೂಲಿ ದಿನ ದೀಪ ಹಚ್ತೀನಿ. ಈ ಥರ ಇವತ್ತು ತೊಳಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನಿಲ್ಲ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಐತೆ, ಅದು ಹೇಳ್ತೀನಿ ನಾನು. ಆಲ್ರೆಡಿ ನೀವು ನೋಡಿರ್ತೀರ, ತಮ್ಮನೇಲೆಲ್ಲ ಹಾಕಿದ್ದೀನಿ ನಾನು ಏನು ವಿಷಯ ಅಂತ. ಈ ಥರ ಇರ್ತಾರೆ ಜನ, ಏನೂ ಮಾಡೋಕ್ಕಾಗಲ್ಲ. ಬಟ್ ಯಾರೇ ಏನೇ ಅಂತ ಅಂದ್ಕೊಂಡ್ರು ನಾವು ಮುಂದೆ ಹೋಗ್ತಾ ಇರಬೇಕು. ಇದರಿಂದ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಬಟ್ ಒಂದು ಕೆಲಸ ಅಂತ ಹಿಡಿದ ಮೇಲೆ ಅದು ಪೂರ್ತಿ ಮಾಡಬೇಕು ಅಂತ ಅನ್ನೋದು ನನ್ನ ಮನಸ್ಸಲ್ಲಿರೋದು. ಬಟ್ ಕೈ ಹಾಕಿದ್ದೀನಿ, ಯೂಟ್ಯೂಬ್ ಮಾಡಬೇಕು ಅಂತ ಕೈ ಹಾಕಿದ್ದೀನಿ. ಅದು ಮಾಡಲೇಬೇಕು ನಾನು. ಯಾರೋ ಏನೋ ಅಂದರು ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡು ಅದನ್ನೆಲ್ಲ ಬಿಡೋಕ್ಕಾಗಲ್ಲ. ಎಷ್ಟೊಂದು ಜನ ಮಾಡ್ತಾಯಿದ್ದಾರೆ, ನಾನು ಒಬ್ಬಳೇ ಅಂತಲ್ಲ, ಎಲ್ಲರಿಗೂ ಇದೇ ಥರ ಬೇಜಾರು ಕೂಡ ಆಗಿರುತ್ತೆ. ಅದನ್ನು ಯಾವುದೂ ತಲೆಗೆ ಹಚ್ಕೊಬಾರ್ದು, ನಾವು ಮುಂದೆ ಹೋಗಬೇಕು ಅಷ್ಟೇ. ನೆಕ್ಸ್ಟ್ ನಾನು ಸ್ಕೂಲಿಗೆ ಬಿಟ್ಟು ಬಂದು ವೀಡಿಯೋ ಇನ್ನು ನಾನು ಸ್ಕೂಲಿಗೆ ಬಿಟ್ಟು ಬಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಇವಾಗ ದೇವರ ಪೂಜೆ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ಕಲಶ ಇವೆಲ್ಲ ತೊಳಿತಾ ಇದ್ದೀನಿ. ಇಷ್ಟೇ ನಮ್ಮ ಮನೇಲಿರೋದು ದೇವ್ರ ಐಟಮು. ನಾನೇನು ಜಾಸ್ತಿ ಇಟ್ಕೊಂಡಿಲ್ಲ, ಯಾಕಂದರೆ ಅವಾಗವಾಗ 15 ದಿವ್ಸಕ್ಕೊಂದ್ಸಲ ತೊಳಿತಾ ಇರ್ತೀನಿ. ಇನ್ನು ಬೆಳ್ಳಿದೆ ಆ ಥರ ಎಲ್ಲ ಐಟಮ್ ಇಲ್ಲ. ತಗೊಬೇಕು ಅನ್ಕೊತೀನಿ ಎಷ್ಟೊಂದು ಸಲ ಬೆಳ್ಳಿ ಐಟಮು, ತಗೊಳ್ಳೋಕ್ಕೆ ಆಗ್ತಾಯಿಲ್ಲ. ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳ್ಳಿದು ದೀಪ ಆದರೂ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ. ಸದ್ಯಕ್ಕೆ ಇಷ್ಟೇ ಇರೋದು ಐಟಮು. ಇದನ್ನು ಮಾತ್ರ ಇವಾಗ ತೊಳ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ಇಲ್ಲಿ ಸ್ವಲ್ಪ ಸಬ್ಬಿನ ಪೌಡ್ರು ಮತ್ತು ಪೀತಾಂಬರಿ ಪೌಡ್ರು ಮಿಕ್ಸ್ ಮಾಡಿಕೊಂಡು ತೊಳ್ಕೊತೀನಿ. ಇದು ತೆಂಗಿನಕಾಯಿ, ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಟ್ಟಿರೋ ತೆಂಗಿನಕಾಯಿ, ಆವಾಗಿಂದನೂ ಇದನ್ನೇ ನಾನು ಇಟ್ಕೊಂಡಿದ್ದೀನಿ. ಏನಾಗಿಲ್ಲ, ಇನ್ನು ನೀರಿದೆ ಒಳಗಡೆ. ಹಾಗಾಗಿ ಇನ್ನು ಇದು ಕಾಯಿನ್ಸ್ ಎಲ್ಲ ನಾನು ವಾರ ನಾನು ಚೇಂಜ್ ಮಾಡ್ತೀನಲ್ಲ, ಕಲಶ ತೊಳೆದು ನೀರು ಹೊಸ ನೀರೆಲ್ಲ ಹಾಕ್ತೀನಲ್ಲ, ಅವಾಗ ಒಂದೊಂದು ಕಾಯಿನ್ ಹೊಸ್ದಾಗಿ ಸೇರಿಸ್ತಾ ಇರ್ತೀನಿ. ಅದಷ್ಟು ಕಾಯಿನ್ಸ್ ಆಗಿದ್ದಾವೆ. ಅದೆಲ್ಲ ಒಂದಿನ ಫುಲ್ ತುಂಬಿದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅವಾಗ ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂದರೆ ದೇವ್ರಿಗೆ ಎತ್ಕೊಂಡೋಗಿ ಕೊಟ್ಬಿಡೋದು. ಇಲ್ಲ ಅದರಿಂದ ಏನಾದರೂ ಪೂಜೆ ಐಟಮ್ ತೊಗೊಂಡೋಗೋದಷ್ಟೇ ದೇವಸ್ಥಾನಕ್ಕೆ, ಮನೆಗಂತ ಯೂಸ್ ಮಾಡ್ಕೊಬಾರ್ದು. ಅಷ್ಟು ಕಾಯಿನ್ಸ್ ಆಗಿದ್ದಾವೆ. ಈಗ ವಾರ ಮಾಡಿದಾಗೆಲ್ಲ ನಾನು ಒಂದೊಂದು ಕಾಯಿನ್ಸು ಆ್ಯಡ್ ಮಾಡ್ತಾಯಿರ್ತೀನಿ ಕಲಶಕ್ಕೆ. ಫುಲ್ ತುಂಬಿದ ಮೇಲೆ ದೇವಸ್ಥಾನಕ್ಕೆ ಎತ್ಕೊಂಡೋಗಿ ಕೊಟ್ಬಿಡೋದಷ್ಟೇ. ಈಗ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದ ಮೇಲೆ ಒಂದೊಂದು ಒರೆಸ್ಕೊಂಡು ಈ ಥರ ಎಲ್ಲ ಫಸ್ಟು ಬಟ್ಟೆಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕಲಶನೂ ಒಂದು ನೀರು ಇಟ್ಕೊಂಡು ಒಂದು ಬೌಲೊಳಗೆ ಅದನ್ನು ನೆನೆಸ್ಬೇಕು. ಒಂದು 10 ನಿಮಿಷ ಆದರೂ ನೆನೆಸ್ಕೊಂಡು ಇಟ್ಕೊಂಡ್ರೆ ಬಿರುಕಲೇನು ಬರೋಲ್ಲ. ಈಗ ಬಿಸಿಲಿಗೆಲ್ಲ ಬಿರುಕಲು ಬಂದುಬಿಡುತ್ತಲ್ಲ, ತೆಂಗಿನಕಾಯಿ ಒಡ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತಲ್ಲ, ಆ ಥರ ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಒಂದು ಬೌಲಲ್ಲಿ ನೀರು ಹಾಕಿ ಅದನ್ನು ನೆನೆಯೋಕೆ ಇಟ್ಬಿಡ್ತೀನಿ. ಇವೆಲ್ಲ ತೊಳೆಯೋಷ್ಟರಲ್ಲಿ ಸ್ವಲ್ಪ ನೆಂದಿರುತ್ತೆ, ಅದು ಆ ಥರ ಆಗುತ್ತೆ ಅಂತ ನಾನು ಆವತ್ತಿಂದನೂ ಹಿಂಗೆ ಅಂದ್ಕೊಂಡಿರ್ತೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡ್ತೀನಿ. ಎಲ್ಲರೂ ಹೆಂಗೆ ಮಾಡ್ತೀರಾ ನನಗೆ ಗೊತ್ತಿಲ್ಲ, ನನಗೆ ಇದೇ ಥರ ಅಭ್ಯಾಸ ಆಗಿದೆ. ಹಂಗಾಗಿ ನಾನು ಇದೇ ಥರ ಅಡುಗೆ ಮನೆಯಲ್ಲೇ ರೆಡಿ ಮಾಡಿಕೊಂಡು ಒಂದೊಂದು ಎತ್ಕೊಂಡೋಗಿ ಇಡ್ತೀನಿ ದೇವ್ರ ಮನೇಲಿ. ನಮ್ಮದು ದೇವ್ರ ಮನೆ ಚಿಕ್ಕದಿದೆ, ಅಲ್ಲಿ ಒಳಗಡೆ ಎಲ್ಲ ಕೂತ್ಕೊಂಡೆಲ್ಲ ಪೂಜೆ ಮಾಡೋದು, ಈ ಥರ ಎಲ್ಲ ದೇವ್ರ ಐಟಮ್ಗೆ ರೆಡಿ ಮಾಡ್ಕೊಳ್ಳೋದೆಲ್ಲ ಜಾಗ ಸಾಲಲ್ಲ. ಚಿಕ್ಕದ ಐಟಮ್ ನಿಂತ್ಕೊಂಡು ದೀಪ ಹಚ್ಬೋದು, ಅಷ್ಟೇ ಇರೋದು ಸ್ಪೇಸಲ್ಲಿ, ಇನ್ನು ಜಾಗ ಏನಿಲ್ಲ ಅಲ್ಲಿ. ಇನ್ನು ನಾನು ಹೇಳ್ದಂಗೆ ಆವಾಗಲೇ ಬುಧವಾರ ತೊಳಿತೀನಿ, ಇಲ್ಲಾಂದರೆ ಸಾಟರ್ಡೆ ದಿನವೇ ತೊಳ್ಕೊಂಡು ಪೂಜೆ ಮಾಡ್ತೀನಿ. ಫ್ರೈಡೇ ಅಂತೂ ನಾನು ಕಲಶ ಏನೋ ತೊಳೆದು ಪೂಜೆ ಮಾಡಲ್ಲ. ಆ ಥರ ಹೂವೂ ಯಾವುದೂ ಚೆನ್ನಾಗಿ ಹಾಕಿರಲಿಲ್ಲ, ಸುಮಾರಾಗಿತ್ತು ಬಿಡಿ ಹೂವು, ಅದನ್ನೇ ತೊಗೊಬಂದಿದ್ದೀನಿ. ಇನ್ನು ನೆನ್ನೆನೇ ನಾನು ಕನಕಾಂಬ್ರ ಹೂವು, ಬಿಡಿ ಹೂವು ಎಲ್ಲ ತೊಗೊಬಂದು ಕಟ್ಟಿಟ್ಟಿದ್ದೆ. ಈ ಥರ ಕಾಯಿನ್ಸ್ ನೋಡಿ, ಈ ಥರ ಎಲ್ಲ ನಾನು ವೀಕ್ಲಿ ಒಂದ್ಸಲ ತೊಳಿತಾ ಇದ್ದೆ ಮೊದಲೆಲ್ಲ. ಆಮೇಲೆ ನಮ್ಮಮ್ಮ ಹಂಗಂತ ಇತ್ತು, ವಾರಕ್ಕೊಂದ್ಸಲ ಹಂಗೆ ತೊಳಿಬಾರ್ದು, ಕಲಶ ತೆಗಿಬಾರ್ದು, 15 ದಿವ್ಸಕ್ಕೊಂದ್ಸಲ ತೊಳಿ, ಇಲ್ಲ ತಿಂಗಳಿಗೊಂದ್ಸಲ ತೊಳೆದು ಇಡಬೇಕು ಅಂತ. ನಾನು ಅದಕ್ಕೆ 15 ದಿವ್ಸಕ್ಕೊಂದ್ಸಲ ಈ ಥರ ತೊಳೆದು
ಪೂಜೆ ಮಾಡ್ತೀನಿ. ಕಳಶಕ್ಕಿನ್ನ ಜಾವದ ಪೌಡರ್ ಅಂತ ಬರುತ್ತೆ, ಅದನ್ನು ಸ್ವಲ್ಪ ಹಾಕಿ ಅದೊಂಥರ ಘಮ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಪುಡಿ ಉದುರಿಸ್ಬಿಟ್ಟು ಒಳಗಡೆಗೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಒಂದು ಹೂವು ಇಕ್ಬಿಟ್ಟು ಹೊಸ್ದಾಗಿ ಒಂದು ಕಾಯನ್ನು ಹಾಕ್ತೀನಿ. ಅಂದರೆ ಚಿಲ್ಲರೆ ಕಾಸು ಇರ್ತದಲ್ಲ, ಅದು ಒಂದು ರೂಪಾಯಿನ ನಿಮ್ಗೆ ಎಷ್ಟು ಅನಿಸುತ್ತೋ ಆ ಥರ ಹಾಕ್ತೀನಿ. ನಾನು ಚಿಲ್ಲರೆ ಡಬ್ಬಿನೇ ಅಂತ ಒಂದು ಇಟ್ಕೊಂಡಿದ್ದೀನಿ, ಕಾಯಿನ್ಸ್ ಎಲ್ಲ ಇಟ್ಟಿರೋ. ಅದರೊಳಗಡೆ ಕೈ ಹಾಕ್ತೀನಿ. ಅದೆಷ್ಟು ಬಂದರೂ ಪರವಾಗಿಲ್ಲ, 1 ರೂಪಾಯಿ ಆದರೂ ಆಗಲಿ 5 ರೂಪಾಯಿನೇ ಆದರೂ ಆಗಲಿ ಒಂದು ಕಾಯನ್ನು ತೆಗೆದುಕೊಂಡು ನಾನು ಹಾಕ್ತೀನಿ ಇದಕ್ಕೆ ಕಳಶದೊಳಗಡೆ ಹಾಕ್ಬಿಟ್ಟು. ಇವಾಗ ಕಳಶ ಇಕ್ಕಿದೆ. ಈ ಥರ ಚಿಕ್ಕದೇ ಇರೋದು ನಮ್ಮದು ದೇವ್ರ ಮನೆ. ಇವಾಗ ನೋಡಿ ದೇವ್ರ ಪೂಜೆ ಮಾಡಿದೆ. ಯಾವ ಥರ ಚೆನ್ನಾಗಿ ಬಂದಿದೆ ಅಂತ ಕಮೆಂಟ್ ಮಾಡಿ. ನಾನಿಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ಹೂವೆಲ್ಲ ಜಾಸ್ತಿ ಹಾಕಿ ಆ ಥರ ಎಲ್ಲ ಏನೂ ಮಾಡಲ್ಲ. ಅದೇ ನಮಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಆ ಥರ. ಒಂದೊಂದು ದಿನ ಆ ಥರನೂ ಮಾಡಿರ್ತೀನಿ ಅಡ್ಜಸ್ಟ್ ಆದಂಗೆ. ಒಂದೊಂದು ದಿನ ಈ ಥರ ಸಿಂಪಲ್ಲಾಗಿ ಒಂದೊಂದೇ ಹೂವನ್ನ ಇಟ್ಬಿಟ್ಟು ಈ ಥರ ಪೂಜೆ ಮಾಡಿಬಿಡ್ತೀನಿ. ಅಷ್ಟೇ ಸಿಂಪಲ್. ಇವತ್ತು ಪೂಜೆ ಮುಗೀತು. ಇನ್ನು ಇವಾಗ ತಿಂಡಿ ತಿಂದ್ಕೊಂಡು, ಬೆಳಗ್ಗೆಯಿಂದ ನೀರು ಕೂಡ ಕುಡ್ದಿರಲಿಲ್ಲ ನಾನು. ತಿಂಡಿ ತಿನ್ನಬೇಕೀಗ. ಇವಾಗಂತ ನೀರು ಕುಡಿತಾಯಿದ್ದೀನಿ. ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು. ಬೆಳಗ್ಗೆಯಿಂದ ನೀರು ಕುಡಿಯೋಕ್ಕಷ್ಟು ಪುರ್ಸೊತ್ತಿರಲಿಲ್ಲ. ಕೆಲಸ ಇನ್ನು ವಾರದ ಟೈಮಲ್ಲಂತೂ ತುಂಬ ಕೆಲಸ. ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಅದು ಇದು ಅಂತಂದರೆ ಇನ್ನೂ ಕೆಲಸ ಹಿಡಿದು ಬಿಡುತ್ತೆ. ಅದರಲ್ಲೂ ಒಬ್ಬಳೇ ಓಡಾಡ್ಕೊಂಡು ಕೆಲಸ ಮಾಡಬೇಕು. ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳು, ಅವ್ರಿಗೇನು ಕೆಲಸ ಮಾಡೋಕ್ಕಾಗಲ್ಲ ಪಾಪ. ಅವ್ರಿಗೆ ಸ್ಕೂಲಿಗೆ ಹೋಗಿ ಬರೋದೇ ಆಗಿಬಿಡುತ್ತೆ ಕೆಲಸ. ನನಗೆ ಈ ಪೂಜೆ ಕೆಲಸ ಎಲ್ಲ ಮುಗೀತು ಅಂದರೆ ಇನ್ನೂ ಆಗಲಿಲ್ಲ. ಏನೂ ಅಷ್ಟೊಂದು ಕೆಲಸ ಇರೋಲ್ಲ ನನಗೆ. ಏನಾದರೂ ಒಂದು ಮಾಡ್ಕೊತಾ ಇರ್ತೀನಿ. ಬಟ್ ಬೇಗ ಪೂಜೆ ಆದರೆ ಒಂಥರ ಖುಷಿ ಅನಿಸುತ್ತೆ. ಇವಾಗ ಇನ್ನು ನೆನ್ನೆ ಎಲ್ಲ ಸ್ವಲ್ಪ ಹನಿ ಮಳೆ ಆ ಥರ ಇತ್ತು. ಇವತ್ತು ವಾತಾವರಣ ಚೆನ್ನಾಗಿದೆ, ಬಿಸಿಲು ಚೆನ್ನಾಗಿ ಬಂದೈತೆ. ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆ ಮುಂದೆಲ್ಲ ರಂಗೋಲಿ ಹಾಕಿರೋದಕ್ಕೆ ನಮ್ಮ ಮಕ್ಕಳು ಬೆಳಗ್ಗೆ ಎದ್ದು ಯಾವುದು ಹಾಕಿದ್ದಾರೆ ಟಿ ವಿ ಅದೇ ಬರ್ತಾಯಿದೆ. ನನಗೆ ಟಿ ವಿ ಕೂಡ ಆಫ್ ಮಾಡೋಕ್ಕಾಗಲಿಲ್ಲ ಇವತ್ತು. ಎಲ್ಲ ಗೊಂಬೆ ಅಲ್ಲಲ್ಲೇ ಅಂಡ್ಬಿಟ್ಟು ಪಾಪ ಹೋದರು ಸ್ಕೂಲಿಗೆ ಅವರು. ಇನ್ನು ಬಿಸಿಲು ನೋಡಿ ಖುಷಿ ಆಗ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ ಬೆಳಗ್ಗೆನೇ ಅಂತ.